ನಮಸ್ತೆ ಸ್ನೇಹಿತರೆ, ಇವತ್ತು ಭಾರತ ಉಳಿಸಿ ಎಂಬ ಅಭಿಯಾನ ಮಾಡಬೇಕಾಗಿದೆ. ಬ್ರಿಟಿಷರು ಭಾರತವನ್ನು ಆಳಿದಾಗ ಭಾರತೀಯರಲ್ಲಿ ದೇಶಾಭಿಮಾನ ಇತ್ತು, ಸ್ವಾಭಿಮಾನ ಇತ್ತು, ಸ್ವಾವಲಂಬನೆ ಇತ್ತು. ಇವತ್ತು ಬ್ರಿಟಿಷರ ಆಳ್ವಿಕೆಯ ನಂತರ ಯಾವ ರಾಜಕಾರಣಿಗಳು ದೇಶವನ್ನು ಮುನ್ನಡೆಸ್ತಾ ಇದ್ದಾರಲ್ಲ, ಅವರು ಮಾಡ್ತಾ ಇರುವಂತಹ ಕೆಲಸಗಳನ್ನು ನೋಡಿ ಅವರು ಜನಸೇವಕರಾಗಿ ಕೆಲಸ ಮಾಡ್ತಾ ಇಲ್ಲ, ಅವರು ಮಹಾರಾಜರ ರೀತಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ಚುನಾವಣೆಗಳು ನಡೀತಾ ಇದೆ. ಚುನಾವಣೆ ಅಂದರೆ ಹಬ್ಬ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂದರೆ ಹಬ್ಬದ ವಾತಾವರಣ ಇರಬೇಕು. ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂತಹ ಸನ್ನಿವೇಶ ಅದು ಹಬ್ಬದ ರೀತಿಯಲ್ಲಿರಬೇಕೆ ಹೊರತು ಇವತ್ತು ದೊಂಬಿ ಗಲಾಟೆ ಎಲ್ಲೆಲ್ಲಿ ನೋಡಿದ್ರೆ ಕೊಲೆಗಳಾಗ್ತಾ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಚುನಾವಣೆ ನಡೆದು ಒಂದು ದಿವಸ ಆಗಿಲ್ಲ, ಇವತ್ತು 4 ಜನ ಸತ್ತಿದ್ದಾರೆ, ಬೆಂಕಿ ಹಚ್ಚುತ್ತಾ ಇದ್ದಾರೆ, ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಪಶ್ಚಿಮ ಬಂಗಾಳ ಒಂದರದೇ ಕತೆ ಅಲ್ಲ, ಇಡೀ ದೇಶದಲ್ಲಿ ಆಗ್ತಾ ಇರುವಂತಹ ಇಂತಹ ಘಟನೆಗಳಿಂದಾಗಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಇವತ್ತು ಸಂಪೂರ್ಣವಾಗಿ ಈ ದೇಶವನ್ನು ಹಿಂಸಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಭಾರತವನ್ನು ಉಳಿಸಬೇಕಾಗಿರುವುದು ನಿಮ್ಮ ಕರ್ತವ್ಯ. ಇವತ್ತು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾವು ನಿಮಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಾವು ಭಾರತೀಯರು, ಭಾರತಾಂಬೆಯ ಮಕ್ಕಳು, ನಾವು ಸ್ವಾವಲಂಬಿಗಳಾಗಿರಬೇಕು, ಸ್ವಾಭಿಮಾನಿಗಳಾಗಿರಬೇಕು. ಆದರೆ ಇವತ್ತೇನಾಗಿದ್ದೀವಿ, ರಾಜಕಾರಣಿಗಳ ಮನೆಗಳ ಮುಂದೆ ನಿಂತ್ಕೊಂಡು ಅವರ ಜೀತದಾಳುಗಳಾಕೊಂಡು ಅವರ ಅವರಿಗೆ ಗುಲಾಮಗಿರಿಗಳಾಗಿ ಗುಲಾಮರಾಗಿ ಇವತ್ತು ನಾವು ಜೀವನವನ್ನು ಸವಿಸ್ತಾ ಇದ್ದೇವೆ. ಒಂದು ರಾಜಕೀಯ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೆ ಅಂತಂದಾಗ ಆ ರಾಜಕೀಯ ಪಕ್ಷ ಕಾರ್ಯಕರ್ತರನ್ನು ಬಳಸ್ಕೊಳ್ತಾ ಇರುವಂತಹ ರೀತಿ ಯಾವ ರೀತಿ ಇದೆ. ಪಶ್ಚಿಮ ಬಂಗಾಳದಲ್ಲಿ 4 ಜನ ಸತ್ತರಲ್ಲ, ಅವರು ಕಾರ್ಯಕರ್ತರುಗಳು, ಅವರ ಕುಟುಂಬದ ಕಥೆ ಏನು? ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ಸಂವಿಧಾನ ಕೊಟ್ಟಿರುವಂತಹ ಈ ಹಕ್ಕುಗಳನ್ನು ನಾವು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಇಲ್ಲಿ ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಮತ್ತೊಂದು DMK ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಸೇವಕರಾಗಿರಬೇಕೇ ಹೊರತು ಅವರ ಮನೆ ಕಾಯುವಂತಹ ಸನ್ನಿವೇಶವನ್ನು ನಾವೇ ಸೃಷ್ಟಿ ಮಾಡಿಕೊಂಡಿರುವಂಥದ್ದು. ಅದಕ್ಕೆ ನಾನು ಹೇಳಿರುವಂಥದ್ದು, ಇವತ್ತು ಭಾರತವನ್ನು ರಕ್ಷಣೆ ಮಾಡಬೇಕು, ಭಾರತವನ್ನು ಉಳಿಸಿ ಎಂಬ ಅಭಿಯಾನವನ್ನು ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಮಾಡ್ತಾ ಇದೆ. ನಮ್ಮ ಜೊತೆ ನೀವು ಸೇರ್ಕೊಳ್ಳಿ. ನಾವು ಬೆಳಗ್ಗೆ ಎದ್ದೇಳ್ತೀವಿ, ನಿತ್ಯ ಕರ್ಮಗಳನ್ನು ಮುಗಿಸ್ತೀವಿ, ತಿಂಡಿ ತಿಂತೀವಿ, ಕೆಲಸಕ್ಕೆ ಹೋಗ್ತೀವಿ, ಮತ್ತು ಸಂಜೆ ಬರ್ತೀವಿ, ಊಟ ಮಾಡ್ತೀವಿ, ಕುಟುಂಬದ ಜೊತೆ ಆರಾಮಾಗಿರ್ತೀವಿ, ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಭಾರತ ದೇಶವನ್ನು ಈ ರಾಜಕಾರಣಿಗಳು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಒಂದು ಸಾರಿ ನಾವು ಯೋಚನೆ ಮಾಡಿದ್ದೀವ? ರಾಜಕೀಯ ಪಕ್ಷಗಳ ಗುಲಾಮರಾಗಿ ನಾವು ನಡ್ಕೊಳ್ತಾ ಇದ್ದೇವೆ ಹೊರತು ಈ ದೇಶದ ಬಗ್ಗೆ ನಮಗೆ ಕಾಳಜಿ ಇದೆಯಾ? ಎಲ್ಲಿ ನೋಡಿದರಲ್ಲಿ ದೊಂಬಿ, ಎಲ್ಲಿ ನೋಡಿದರಲ್ಲಿ ಗಲಾಟೆ. ಮತಗಳನ್ನು ಮಾರ್ಕೊಳ್ತಾ ಇರುವಂತಹ ಪ್ರಜೆಗಳು ಒಂದು ಕಡೆ ಆದರೆ ಮತಗಳನ್ನು ಖರೀದಿ ಮಾಡ್ತಾ ಇರುವಂತಹ ಜನನಾಯಕರು ಒಂದು ಕಡೆ. ಇವರಿಗೆಲ್ಲ ಹಣ ಎಲ್ಲಿಂದ ಬರುತ್ತೆ? ಒಬ್ಬ ಜನನಾಯಕ, ಒಬ್ಬ ಜನಪ್ರತಿನಿಧಿಗೆ ಜನರು ಕೊಡುವಂತಹ ತೆರಿಗೆ ಹಣದಿಂದ ಅವನ ಭತ್ಯದ ರೂಪದಲ್ಲಿ ಅವನು ಜೀವನ ಮಾಡಬೇಕಾಗಿರುವಂಥದ್ದು. ಒಂದು ಚುನಾವಣೆಗೆ ಒಂದು ಮತಕ್ಕೆ 2,000-3,000 ರೂಪಾಯಿಗಳನ್ನು ಕೊಡ್ತಾರೆ ಅಂತಂದರೆ ಎಷ್ಟು ಹಣ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ಹಬ್ಬದ ವಾತಾವರಣ ಹೋಗಿ ವ್ಯಾಪಾರೀಕರಣ ಆಗ್ತಾ ಇದೆ. ವ್ಯಾಪಾರದಲ್ಲಿ ನಾನು ಬಂಡವಾಳ ಹಾಕ್ತಾ ಇದ್ದೇನೆ, ರಿಟರ್ನ್ಸ್ ನಾನು ಶಾಸಕನಾಗಿ MP ಆಗಿ ಮತ್ತೊಬ್ಬ ಆದರೆ ಅದರ ರಿಟರ್ನ್ಸ್ ನಾನು 100 ಪಟ್ಟು ತಗೋಬೇಕು ಅನ್ನೋ ಮನಸ್ಥಿತಿ ಬಿಟ್ಟು ಇವ್ರಿಗೆ ಯಾರಿಗೂ ಸಹ ಜನಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದು ಎಲ್ಲ ಪಕ್ಷಗಳಿಗೂ ಅನ್ವಯ. ಕಾಂಗ್ರೆಸ್, BJP, JDS ಎಲ್ಲ ಪಕ್ಷಗಳಿಗೂ ಅನ್ವಯ. ಇವತ್ತು ಆಮ್ ಆದ್ಮಿ ಪಾರ್ಟಿ ನಾವು ಬದಲಾವಣೆ ತರ್ತೀವಿ ಅಂತೇಳಿ ದೆಹಲಿಗೆ ಬಂದರು. ದೆಹಲಿನಲ್ಲಿ ಬಂದು ಅಧಿಕಾರ ನಡೆಸಿದ್ರು. ಕೊನೆಗೆ ಏನಾಯಿತು? ಅಲ್ಲಿ ಅಧಿಕಾರ ಕಳ್ಕೊಂಡ್ರು. ಅವರ ಆಲೋಚನೆ ಸರಿ ಇದೆ, ಆಲೋಚನೆ ಸರಿ, ಆದರೆ ಕುತಂತ್ರಗಳು ಯಾವ ರೀತಿ ಆಗ್ತಾ ಇದ್ದಾವೆ. ತಮಿಳುನಾಡಿನಲ್ಲಿ TVK ವಿಜಯ್ ಅವರು ಅಭೂತಪೂರ್ವವಾದಂಥ ಯಶಸ್ಸನ್ನು ಗಳಿಸಿದ್ದಾರೆ ಮೊದಲ ಬಾರಿಗೆ. ಆದರೆ ಅವರು ಕೊಟ್ಟಿರುವಂತಹ ಪ್ರಣಾಳಿಕೆಯ ಲಿಸ್ಟನ್ನು ನೀವು ನೋಡಿಬಿಟ್ರೆ ಇವರು ಎಲ್ಲಿಂದ ಅದನ್ನು ಹಣ ಶೇಖರಣೆ ಮಾಡ್ತಾರೆ? ಇವತ್ತು ತಮಿಳುನಾಡು 11 ಲಕ್ಷ ಕೋಟಿ ರೂಪಾಯಿ ಸಾಲದ ಹೊರೆಯನ್ನು ಹೊತ್ಕೊಂಡಿದೆ. ಇದು ಈ ಜನರನ್ನು
ಸೆಳೆಯೋದಕ್ಕೋಸ್ಕರವಾಗಿ ಈ ಉಚಿತ ಏನು ಉಚಿತವಾದಂತಹ ಏನು ಉಚಿತವಾದಂತಹ ಘೋಷಣೆಗಳನ್ನು ಇವರೇನು ಮಾಡ್ತಾ ಇದ್ದಾರಲ್ಲ, ಉಚಿತ ಘೋಷಣೆಗಳು ಇವತ್ತು ಜನರ ಜೀವವನ್ನು ಹಿಂಡುವಂತಹ ಸಮಯ ಬರುತ್ತೆ. ಬಹುಶಃ ಈ ರೀತಿಯಾದಂತಹ ಸನ್ನಿವೇಶಗಳು ನಮ್ಮ ಭಾರತ ದೇಶದಲ್ಲಿ ನಡೆದಿರಲಿಲ್ಲ. ಮಹಾತ್ಮ ಗಾಂಧಿಯವರು ಭಾರತವನ್ನು ಬ್ರಿಟಿಷರಿಂದ ಇನ್ನು ಸ್ವತಂತ್ರವನ್ನು ತೆಗೆದುಕೊಟ್ಟು ಬಂದ್ರಲ್ಲ ಅವರು 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ನಮ್ಮ ಭಾರತ ದೇಶ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕು ಅಂತಂತಂದ್ರು. ಆದರೆ ಇವತ್ತು ಭಾರತೀಯರು ಯಾವ ರೀತಿ ಆಗಿದ್ದಾರೆ ಅಂದರೆ, ಬ್ರಿಟಿಷರಿಗಿಂತಲೂ ರಾಜಕಾರಣಿಗಳ ಮನೆಯ ಮುಂದೆ ಗುಲಾಮಗಿರಿತನ ಮಾಡ್ತಾ ಇದ್ದಾರೆ, ಜೀತದಾಳಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಅನ್ನಿಸ್ಕೊಂಡಿರೋರಿಗೆ ಮನುಷ್ಯತ್ವವನ್ನು ಕಳ್ಕೊಳ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಗಲಭೆಗಳು. ಇವತ್ತು ಬಿಹಾರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಎಲ್ಲಿ ನೋಡಿದರೆ ಅಲ್ಲಿ ಈ ಚುನಾವಣಾ ಪೂರ್ವ ಚುನಾವಣಾ ನಂತರ ಏನು ನಡೀತಾ ಇರುವಂತಹ ಗಲಾಟೆಗಳನ್ನು ನೋಡ್ತಾ ಇದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ. ಈ ದೇಶವನ್ನ ಯಾವ ಹಂತಕ್ಕೆ ಇವರು ತಗೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ನಿಮ್ಮ ಅಕ್ಷರ ಮೀಡಿಯಾ ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ಈ ದೇಶವನ್ನ ಉಳಿಸೋದಕ್ಕೆ ಕೊನೆಯ ಪಕ್ಷ ಪ್ರಾಮಾಣಿಕವಾದಂತಹ ಭಾರತೀಯ, ಹೌದು ನನ್ನ ದೇಶ ಹಾಳಾಗ್ತಾ ಇದೆ, ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇರುವಂತಹ ವಿಚಾರ ಸತ್ಯನೋ ಅಸತ್ಯನೋ, ಇವರು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದಾರೋ ಅಥವಾ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೋ, ಒಂದು ಸಾರಿ ನೀವು ಆಲೋಚನೆ ಮಾಡಿ. ಇಡೀ ದೇಶವನ್ನ 224 ಲಕ್ಷ ಕೋಟಿಗೆ ಸಾಲಕ್ಕೆ ಏರಿಸಿರುವಂಥದ್ದು ಕೇಂದ್ರ ಸರ್ಕಾರ. ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅಂತಂದರೆ, ಇಡೀ ಭಾರತದ ಇವತ್ತಿನ ಸಾಲದ ಮಿತಿ 500 ಲಕ್ಷ ಕೋಟಿಗೆ ಹೋಗಿದೆ. 21% ಬಡ್ಡಿ ಕಟ್ತಾ ಇದ್ದೀವಿ. ಇದು ರಾಜಕಾರಣಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅವ್ರಿಗೇನೂ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರಿಗೆ ಏನಾದರೂ ಆಗಬೇಕಾಗಿದೆಯಾ? ಅವ್ರಿಗೇನಾದರೂ ಸಮಸ್ಯೆ ಆಗೋದಿದೆಯಾ? ಏನೂ ಇಲ್ಲ. ಈ 2014ರಿಂದ ಇವತ್ತಿನವರೆಗೂ 2026ರವರೆಗೂ ನೀವು ಅಂಕಿ ಅಂಶಗಳನ್ನು ನೋಡ್ಕೊಂಬನ್ನಿ. ನಾನು ನರೇಂದ್ರ ಮೋದಿ ಅವರನ್ನ ದೂಷಣೆ ಮಾಡ್ತಾ ಇಲ್ಲ, ಭಾರತೀಯ ಜನತಾ ಪಕ್ಷವನ್ನು ದೂಷಣೆ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡ್ತಾ ಇಲ್ಲ. ಹಾಳು ಮಾಡಿದ್ದೇ ನಾವು, ಇಡೀ ದೇಶವನ್ನು ಹಾಳು ಮಾಡ್ತಾ ಇರುವುದೇ ನಾವು ಹೊತ್ತು ಮೆರೆಸ್ತಾ ಇದ್ದೇವೆ. ಜನಪ್ರತಿನಿಧಿಗಳು ನಮ್ಮ ಜನಸೇವಕರು ಅಂತ ನಾವು ತಿಳ್ಕೊಂಡಿಲ್ಲ, ಅವರನ್ನು ಮಹಾರಾಜರಾಗಿ ಮೆರೆಸ್ತಾ ಇದ್ದೇವೆ. ನಮ್ಮ ತೆರಿಗೆ ಹಣದಿಂದ ಅವರು ಜೀವನ ಮಾಡಬೇಕು ಅಂತ ನಾವು ಅಂದುಕೊಂಡಿಲ್ಲ, ಅವರನ್ನು ಐಷಾರಾಮಿ ಜೀವನಕ್ಕೆ ಹೊಂದಿಸಿಕೊಳ್ಳುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದು ನಾವೇ, ಈ ದೇಶದ ಪ್ರಜೆಗಳು. ನಾವು ಎಚ್ಚೆತ್ತುಕೊಳ್ಬೇಕು. ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಸ್ವಾತಂತ್ರ್ಯ ಪತ್ರಕರ್ತರಿಗೆ ಏನು ಸ್ವಾತಂತ್ರ್ಯ ಕೊಡ್ತೋ ನೀವು ಪ್ರಶ್ನೆ ಮಾಡಿ ಅಂತ, ಶಾಸಕಾಂಗ ಕಾರ್ಯಾಂಗದಲ್ಲಿರುವಂಥ ತಪ್ಪುಗಳನ್ನು ಪ್ರಶ್ನೆ ಮಾಡಿ ಅಂತ ಕೇಳಿರುವಂಥದ್ದು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಅಂತ ಹೇಳಿರುವಂಥದ್ದು, ಜನಸಾಮಾನ್ಯರ ಧ್ವನಿಯಾಗಿ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳು ಯಾವ ರೀತಿ ಆಗಿದ್ದಾವೆ? ರಾಜಕಾರಣಿಗಳ ಮನೆಯ ಮುಂದೆ ಲೋಗೋಗಳನ್ನು ಹಿಡ್ಕೊಂಡು ಮೈಕ್ಗಳನ್ನು ಹಿಡ್ಕೊಂಡು ಕೂತ್ಕೊಳ್ಳುವಂತಹ, ರಾಜಕೀಯ ಪಕ್ಷಗಳ ಕಚೇರಿಗಳ ಮುಂದೆ ನಿಂತ್ಕೊಂಡು ಕಾಯ್ತಾ ಇರುವಂತಹ, ಒಂದು ಸರಿ ನೋಡಿದ್ರೆ ನಮಗೆ ಒಂದು ರೀತಿ ಅಸಹ್ಯ ಆಗುತ್ತೆ. ರಾಜಕೀಯ ಪಕ್ಷಗಳ ಕಚೇರಿಗಳ ಮುಂದೆ ಇವರು ಲೋಗೋಗಳನ್ನು ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ತಾರೆ ಅಂತಂದರೆ ಈ ದೇಶದ ಮೀಡಿಯಾಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಯೋಚನೆ ಮಾಡಿ. ಹಾಗಾದರೆ ಬೇಲಿ ಎದ್ದು ಹೊಲ ಮೇಯ್ತಾ ಇದೆ ಸ್ನೇಹಿತರೆ. ಈ ಸಮಸ್ಯೆಗಳಿಗೆ ಈ ದೇಶವನ್ನು ನಾವು ಉಳಿಸ್ಬೇಕು ಅಂತಂದರೆ ಪ್ರತಿಯೊಬ್ಬ ಭಾರತೀಯನು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಅಕ್ಷರ ಮೀಡಿಯಾ ಈ ರೀತಿಯಾದಂತಹ ಒಂದು ಅಭಿಯಾನ ಮಾಡ್ತಾ ಇದೆ. ನಮ್ಮ ದೇಶ ನಮಗೆ ದೊಡ್ಡದು, ನಮ್ಮ ಭಾರತ ಮಾತೆಯನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಭ್ರಷ್ಟ ರಾಜಕಾರಣಿಗಳ ಮುಷ್ಟಿಯಿಂದ ನಾವು ಭಾರತಾಂಬೆಯನ್ನು ಬಂಧನದಿಂದ ಮುಕ್ತಿಗೊಳಿಸಬೇಕು. ಭಾರತವನ್ನು ಉಳಿಸಿ ಎಂಬ ಅಭಿಯಾನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದ್ವಿ. ಈ ದೇಶದ ಒಬ್ಬ ಪ್ರಜೆಯಾಗಿ, ಈ ದೇಶದ ಋಣ ನಮ್ಮ ಮೇಲೆ ಇದೆ. ಈ ದೇಶದಲ್ಲಿ ಆಗ್ತಾ ಇರುವಂಥ ತಪ್ಪುಗಳನ್ನು ಮೀಡಿಯಾದ ಮೂಲಕ ನಿಮಗೆ ತಿಳಿಸುವಂಥದ್ದು, ಈ ದೇಶವನ್ನು ಉಳಿಸಿ ಭಾರತವನ್ನು ಉಳಿಸಿ ಎಂಬ ಅಭಿಯಾನ ಮಾಡ್ತಾ ಇರುವುದು ನಿಜಕ್ಕೂ ನಮಗೆ ನಾಚಿಕೆಗೇಡಿನ ಸಂಗತಿಯಾಗಿದೆ. ದೇಶವನ್ನು ಉಳಿಸಬೇಕು. ಹೀಗೆ ಬಿಟ್ಟರೆ
ಇವರ ಏನು ಬಿಟ್ಟಿ ಭಾಗ್ಯಗಳಂತೆ, ಬಿಟ್ಟಿ ಗ್ಯಾರಂಟಿಗಳಂತೆ, ಇವರೇನು ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ಅವರು 3,000 ರೂಪಾಯಿ ಕೊಡ್ತಾರಂತೆ, ಎಲ್ಲವನ್ನೂ ನೋಡ್ತಾ ಇದ್ರೆ ಇಡೀ ದೇಶ ಮತ್ತೊಮ್ಮೆ ವಿದೇಶಿಗರ ಕೈಗೆ ಕೊಡುವಂತಹ ಸನ್ನಿವೇಶ ಬಹಳ ದೂರ ಇಲ್ಲ, ಬಹಳ ದೂರ ಇಲ್ಲ. ದುಡಿದು ತಿನ್ನಬೇಕಾದಂತಹ ಭಾರತೀಯರು ಸಣ್ಣ ಸಣ್ಣ ಮಕ್ಕಳನ್ನು ಇವತ್ತು ರಾಜಕೀಯ ಪಕ್ಷಗಳು ದ್ವೇಷದ ಮನೋಭಾವನೆಯನ್ನು ಬಿತ್ತಿ ಇವತ್ತು ಪರಿಸ್ಥಿತಿಯನ್ನು ಹದಗೆಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಪ್ರತಿಯೊಬ್ಬ ಭಾರತೀಯ ನನ್ನ ದೇಶವನ್ನು ನಾನು ಪ್ರೀತಿ ಮಾಡ್ತೀನಿ ಅನ್ನೋ ಒಬ್ಬ ಭಾರತೀಯ ನಮ್ಮ ಜೊತೆ ಕೈ ಜೋಡಿಸ್ತೀರಿ. ಭಾರತವನ್ನು ಉಳಿಸಿ ಎಂಬ ಅಭಿಯಾನವನ್ನು ಮಾಡೋಣ. ಈ ಭ್ರಷ್ಟ ರಾಜಕಾರಣಿಗಳು, ಈ ಭ್ರಷ್ಟ ವ್ಯವಸ್ಥೆಗೆ ಒಂದು ಪ್ರಶ್ನೆ ಕೇಳುವಂತಹ ಒಂದು ಮಾಧ್ಯಮದ ಮೂಲಕ, ನಿಮ್ಮ ಕೈಯಲ್ಲಿ ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ, ಹ್ಯಾಂಡ್ಸೆಟ್ ಇದೆ, ನೀವು ದೇಶಕ್ಕೋಸ್ಕರವಾಗಿ ಒಂದು ದನಿ ಎತ್ತಿ ಭಾರತವನ್ನು ಉಳಿಸಿ. ಭ್ರಷ್ಟ ರಾಜಕಾರಣಿಗಳೇ, ನೀವು ರಾಜಕೀಯದಿಂದ ಹೊರಗಡೆ ಹೋಗಿ. ಈ ಪ್ರಶ್ನೆಗಳನ್ನು ನೀವು ಕೇಳಿದಾಗ ಮಾತ್ರ ಮಾಧ್ಯಮಗಳೇ ನಿಮಗೆ ಸ್ವತಂತ್ರ ಕೊಟ್ಟಿರುವಂಥದ್ದು ಪ್ರಶ್ನೆ ಮಾಡೋದಕ್ಕೆ, ರಾಜಕಾರಣಿಗಳ ಮನೆ ಕಾಯೋದಕ್ಕೆ ಅಲ್ಲ, ಅವರು ಕೊಡುವಂಥ ಕಾಸಿಗೆ ಕೈ ಒಡ್ಡುವಂಥದ್ದಕ್ಕಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಹೋದರೆ ಇಡೀ ದೇಶವನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.